ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ರೀಸೆಂಟ್ ಟೈಮ್ ಅಲ್ಲಿ ಒಂದ್ ಬ್ರ್ಯಾಂಡ್ ಅಂತೂ ಸ್ಮಾರ್ಟ್ ವಾಚ್ ಎಕ್ಸ್ಪೀರಿಯನ್ಸ್ ನ ಬಿಗ್ ಬೋಲ್ಡ್ ಅಂಡ್ ಬ್ರಿಲಿಯಂಟ್ ಮಾಡೋದಕ್ಕೆ ಒಂದು ಬಜೆಟ್ ಅಲ್ಲಿರುವ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಾ ಇದಾರೆ. ಅದ್ ಯಾವ್ದು ಗೊತ್ತಾ? ಆಲ್ ಟೈಪ್ ಅಂತ. ಈ ಆಲ್ ಟೈಪ್ ಸ್ಮಾರ್ಟ್ ವಾಚ್ ಬಂದು ನಮಗೆ ಅಕ್ಟೋಬರ್ 4th ಫ್ಲಿಪ್ಕಾರ್ಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ at 12 AM ಗೆ. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಬಜೆಟ್ ಅಲ್ಲಿ ಸಿಗುವ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಇರುವ ಸ್ಮಾರ್ಟ್ ವಾಚ್. ಸೊ ಬನ್ನಿ ಇವತ್ತು ಈ ಆಲ್ ಟೈಪ್ ನ ನಾನು ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಇದನ್ನ ಪರ್ಚೇಸ್ ಮಾಡಬಹುದಾ, ಮಾಡಬಾರ್ದಾ, ಪ್ರೈಸ್ ಏನು, ಫೀಚರ್ಸ್ ಏನು, ಪರ್ಫಾರ್ಮೆನ್ಸ್ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ. ನೀರಜ್ ಚೋಪ್ರಾ ಅವರ ಬಂದು ಈ ಸ್ಮಾರ್ಟ್ ವಾಚ್ ನ ಬ್ರ್ಯಾಂಡ್, ಸೊ ಅದರಿಂದ ನಾವು ಅವ್ರ ಫೋಟೋನ ಕೂಡ ನಾವು ನೋಡಬಹುದು. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಆಲ್ಟ್ ಅಂತ ಬ್ರ್ಯಾಂಡಿಂಗ್ ಕೂಡ ಕೊಟ್ಟಿದ್ದಾರೆ. ಡಿಸ್ಪ್ಲೇ ವಾಚ್ ನ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ವಾಚ್ ಅಂತ ನೋಡೋದಕ್ಕೆ ಬಾಕ್ಸ್ ಅಲ್ಲಿ ಸಖತ್ತು ಸ್ಟೈಲಿಶ್ ಆಗಿದೆ. ಅಂಡ್ ಸೈಡ್ ಅಲ್ಲಿ ನಮಗೆ ಕೆಲವೊಂದು ಫೀಚರ್ಸ್ ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಸ್ಮಾರ್ಟ್ ವಾಚ್ ಪ್ರೈಸ್ ಬಂದು MRP ಪ್ರೈಸ್ ಬಂದು ನಮಗೆ 8,499 rupees ಇದೆ. ಬಟ್ ಫ್ಲಿಪ್ಕಾರ್ಟ್ ಅಲ್ಲಿ 4th October ನಮ್ಗೆ ಸಿಕ್ತಿರೋ ಪ್ರೈಸ್ ಬಂದು 1,799 rupees ಮಾತ್ರ. ಸೂಪರ್ ಅಂತಾನೆ ಹೇಳ್ಬೋದು. ಬಜೆಟ್ ಅಲ್ಲಿ ಸಿಗುವ ನಮ್ಗೆ ಒಂದು ಸ್ಮಾರ್ಟ್ ವಾಚ್, ಅದು ಲೋಡೆಡ್ ವಿತ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ವಾಚ್ ಅಂತೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಈಗ ಈ ಸ್ಮಾರ್ಟ್ ವಾಚ್ ನ ಅನ್ಬಾಕ್ಸ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನಾನು ಡಿಸ್ಪ್ಲೇ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಏನೆಲ್ಲ ಕಲರ್ಸ್ ಇದೆ ಅಂತ. ಸೊ ಚೆಕ್ ಮಾಡಿ. ಈಗ ಬಾಕ್ಸ್ ಓಪನ್ ಮಾಡೋಣ. ವಾವ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ವಾಚ್ ನ ನೋಡಬಹುದು. ಸ್ಮಾರ್ಟ್ ವಾಚ್ ನ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಸಖತ್ತಾಗಿದೆ ವಾಚ್ ಅಂತೂ. ಸೊ ಇನ್ನೇನೇನಿದೆ ಬಾಕ್ಸ್ ಅಲ್ಲಿ ಅಂತ ಚೆಕ್ ಮಾಡೋಣ. ವಾವ್, ಸೊ ವಾಚ್ ಆಮೇಲೆ ಬರೋಣ. ಎಸ್, ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ ನಮ್ಗೆ. ಕೆಲವೊಂದು ಸ್ಟಿಕ್ಕರ್ಸ್ ನ ಕೊಟ್ಟಿದ್ದಾರೆ ಆಲ್ಟ್ ಕಡೆಯಿಂದ. ಆಲ್ಟ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಅಂಡ್ ಹೇಗೆ ಯೂಸ್ ಮಾಡೋದು ಅಂತ ಒಂದು ಡಾಕ್ಯುಮೆಂಟೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಹಿಯರ್ ಕಮ್ಸ್ ಅವರ್ ಮೇನ್ ಪ್ರಾಡಕ್ಟ್, ಸ್ಮಾರ್ಟ್ ವಾಚ್. ವಾವ್, ಹೇಗಿದೆ ನೋಡಿ. ಫಸ್ಟ್ ನಾವು ಇದು ಅನ್ವ್ರ್ಯಾಪ್ ಮಾಡೋಣ. ವಾವ್, ಸಖತ್ತು ಸ್ಟೈಲಿಶ್ ಆಗಿದೆ ವಾಚ್ ಅಂತೂ ನೋಡೋದಕ್ಕೆ. ಸೊ ಬನ್ನಿ ಫಸ್ಟ್ ಬೂಟ್ ಮಾಡೋಣ ವಾಚ್ ನ. ವಾವ್, ಈ ಸ್ಮಾರ್ಟ್ ವಾಚ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ ಅಂಡ್ ಸಖತ್ತು ಸ್ಟೈಲಿಶ್ ಆಗಿದೆ. ಸೊ ಈ ಸ್ಮಾರ್ಟ್ ವಾಚ್ ನ ನಾನು ಗಿವ್ ಅವೇ ಮಾಡೋಣ ಅಂತ ಕೂಡ ಅನ್ಕೊಳ್ತಾ ಇದೀನಿ. ಬಟ್ ಈ ಗಿವ್ ಅವೇ ಕಾಂಪಿಟೇಷನ್ ಅಲ್ಲಿ ಬರೀ ಹುಡುಗಿರ್ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂದ್ರೆ ಕಲರ್ ಬಂದು ಪಿಂಕ್ ಕಲರ್ ಅಲ್ಲ. ಸೊ ಹುಡುಗಿರ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಸೊ ನೀವು ಮಾಡ್ಬೇಕಾಗಿರೋದು ವೆರಿ ಸಿಂಪಲ್. ಈ ವಿಡಿಯೋ ಅಲ್ಲಿ ನಿಮ್ಗೆ ಯಾಕೆ ಈ ಸ್ಮಾರ್ಟ್ ವಾಚ್ ಬೇಕು ಅಂತ ಒಂದು ಕಮೆಂಟ್ ಮಾಡಿ, ದ ಬೆಸ್ಟ್ ಕಮೆಂಟ್ ನ ನಾನು ಚೂಸ್ ಮಾಡ್ತೀನಿ, ಅವ್ರಿಗೆ ಗಿವ್ ಅವೇ ಮಾಡ್ತೀನಿ. ಸಿಂಪಲ್ ಆಗಿದೆ ಅಲ್ಲ. ಸೊ ಗಿವ್ ಅವೇಗೆ ಹುಡುಗಿರ್ ಮಾತ್ರ ಪಾರ್ಟಿಸಿಪೇಟ್ ಮಾಡಿ. ಇನ್ನು ಈ ಸ್ಮಾರ್ಟ್ ವಾಚ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಆಲ್ಟ್ ಹೊಸ ಬ್ರ್ಯಾಂಡ್ ಆಗಿದ್ರು ಸೀರಿಯಸ್ಲಿ ಹಸ್ ಡನ್ ಎ ರಿಯಲಿ ಗುಡ್ ಜಾಬ್ ಅಂತಾನೆ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ಇವನ್ ಈ ಸ್ಟ್ರಾಪ್ ಕೂಡ ಅಷ್ಟೇ ಸಖತ್ತು ಸಾಫ್ಟ್ ಆಗಿದೆ, ಸ್ಟರ್ಡಿ ಆಗಿದೆ ನೋಡೋದಿಕ್ಕೆ. ಸೊ ಬನ್ನಿ ಈಗ ವೇರ್ ಮಾಡೋಣ. ಕಂಫರ್ಟಬಲ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಕಲರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನ್ನ ಡ್ರೆಸ್ ಕೂಡ ಮ್ಯಾಚ್ ಆಗ್ತಾ ಇದೆ. ಎಸ್, ಸೊ ಈಗ ವೇರ್ ಮಾಡಿದೀನಿ ನೋಡಿ, ಸಖತ್ತ ಕಾಣಿಸ್ತಿದೆ ಅಲ್ಲ. ಅಂಡ್ ತುಂಬಾನೇ ಕಂಫರ್ಟಬಲ್ ಆಗಿದೆ. ಈ ಸ್ಮಾರ್ಟ್ ವಾಚ್ ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಡಿಸ್ಪ್ಲೇ ಬಂದು 1.83 inches LCD TFT OGS ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ, ಸಖತ್ತು ಬ್ರಿಲಿಯಂಟ್ ಆಗಿದೆ. ಕಲರ್ಸ್ ಎಲ್ಲ ನೀವೇ ನೋಡಬಹುದು ಸ್ಕ್ರೀನ್ ಅಲ್ಲಿ, ಸಖತ್ತು ಬೋಲ್ಡ್ ಆಗಿದೆ. ಅಂಡ್ ಬೆಸಲ್ ಕೂಡ ಅಷ್ಟೇ ತುಂಬಾನೇ ಕಮ್ಮಿ ಆಗಿದೆ. ರೆಸಲ್ಯೂಷನ್ ಬಂದು ನಮಗೆ 240x284 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಓವರ್ ಆಲ್ ಈ ಸ್ಮಾರ್ಟ್ ವಾಚ್ ನ ವೇಟ್ ಬಂದು ನಮಗೆ 40 grams ಅಷ್ಟೇ ಇರೋದು. ಅಂಡ್ ಈ ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂದ್ರೆ, ಇದು ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಸ್ಟ್ರಾಪ್ ಕೂಡ ಅಷ್ಟೇ ನಮಗೆ ಸಿಲಿಕಾನ್ 22 mm ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಸಖತ್ತು ಕಲರ್ಫುಲ್ ಆಗಿದೆ. ಅಂಡ್ ಸೈಡ್ ಅಲ್ಲಿ ನಾವು ಒಂದು ಫಿಸಿಕಲ್ ಬಟನ್ ನ ನೋಡಬಹುದು. ಇದೇ ನಮಗೆ ಆನ್ ಅಂಡ್ ಆಫ್ ಬಟನ್ ಕೂಡ ಹೆಲ್ಪ್ ಆಗುತ್ತೆ, ಯೂಸ್ ಮಾಡ್ಕೋಬಹುದು. ಅಂಡ್ ಕೆಳಗಡೆ ನಾವು ಒಂದು ಮೈಕ್ ನ ನೋಡಬಹುದು. ಬ್ಯಾಕ್ ಸೈಡ್ ನಮಗೆ ಸ್ಪೀಕರ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಕೆಲವೊಂದು ಸೆನ್ಸರ್ಸ್ ನ ಕೊಟ್ಟಿದ್ದಾರೆ, ಹಾರ್ಟ್ ರೇಟ್ ಮಾನಿಟರ್ ಮಾಡೋದಕ್ಕೆ ಅಂಡ್ SpO2 ಮಾನಿಟರ್ ಮಾಡೋದಕ್ಕೆ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಚಾರ್ಜಿಂಗ್ ಪಾಯಿಂಟ್ ನ ಕೂಡ ನೋಡಬಹುದು. ಸೊ ಈ ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಂದು ನಮಗೆ 230 mAh ಬ್ಯಾಟರಿ ನ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಈ ವಾಚ್ ನ ಕಂಟಿನ್ಯೂಸ್ಲಿ ಯೂಸ್ ಮಾಡ್ತೀನಿ ಅಂದ್ರೆ ವಿತೌಟ್ ಬ್ಲೂಟೂತ್ ಕಾಲಿಂಗ್ ನಮಗೆ 7 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೀವು ಅದೇ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ ನಮಗೆ 2 days ಮಾತ್ರ ಬರೋದು. ಇಲ್ಲ ಜಸ್ಟ್ ನಾವು ಸ್ಟ್ಯಾಂಡ್ ಬೈ ಮೋಡಲ್ ವಾಚ್ ಇರುತ್ತೆ ಅಂದ್ರೆ 15 days ವರೆಗೂ ನಮಗೆ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಸೊ ನೀವೇನಾದ್ರೂ 10 minutes ಚಾರ್ಜ್ ಮಾಡಿದ್ರೆ ನಮಗೆ 1 day ವರೆಗೂ ನಾವು ಕಂಪ್ಲೀಟ್ಲಿ ಈ ವಾಚ್ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ನಮಗೆ IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ. ಸೊ ಬನ್ನಿ ಈಗ ಈ ಸ್ಮಾರ್ಟ್ ವಾಚ್ ನ ಮೊಬೈಲ್ ಗೆ ಪೇರ್ ಮಾಡೋಣ. ಪೇರ್ ಮಾಡೋದಕ್ಕೆ ನಾವು ಒಂದು ಅಪ್ಲಿಕೇಶನ್
ನ ಡೌನ್ಲೋಡ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಹೆಸರು ಬಂದು ಆಲ್ಟ್ ಫಿಟ್ ಅಪ್ಲಿಕೇಶನ್ ಅಂತ. ಈ ಅಪ್ಲಿಕೇಶನ್ ಬಂದು ಬೋತ್ ಪ್ಲೇ ಸ್ಟೋರ್ ಅಂಡ್ ಆಪ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಒನ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಈಗ ನಾವು ಸೆಕೆಂಡ್ ಟ್ಯಾಬ್ ಹೋಗೋಣ. ಅಲ್ಲಿ ಯು ಹ್ಯಾವ್ ನಾಟ್ ಲಿಂಕ್ಡ್ ಡಿವೈಸ್ ಅಂತ ಇದೆ. ಸೊ ಈಗ ಫಸ್ಟ್ ನಾವು ಡಿವೈಸ್ ನ ಆಡ್ ಮಾಡೋಣ. ಇಲ್ಲಿ ನಾವು ಆಲ್ಟ್ ಹೈಪ್ ನೋಟಿಫಿಕೇಶನ್ ಬಂದಿರೋದನ್ನ ನೋಡಬಹುದು. ಡಿವೈಸ್ ನ ಸೆಲೆಕ್ಟ್ ಮಾಡ್ತಾ ಇದೀನಿ, ಆಲ್ಟ್ ಹೈಪ್. ಸೊ ಅಲ್ಲಿ ಆಲ್ಟ್ ಹೈಪ್ ಹತ್ರ ನಾವು ನೋಡಬಹುದು ಕನೆಕ್ಟಿಂಗ್ ಅಂತ ಇದೆ. ಸೊ ಕನೆಕ್ಟ್ ಆದ್ಮೇಲೆ ನಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅದು ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು. ಕನೆಕ್ಟೆಡ್ ಅಂತ ಬಂದಿದೆ. ಸೊ ಈಗ ನಮ್ಗೊಂದು ನೋಟಿಫಿಕೇಶನ್ ಬರುತ್ತೆ, ಅದು ವೇಟ್ ಮಾಡೋಣ. ಎಸ್, ಪೇರಿಂಗ್ ರಿಕ್ವೆಸ್ಟ್, ಪೇರ್ ಅಂಡ್ ಕನೆಕ್ಟ್, ಅಲೋ ಆಕ್ಸೆಸ್ ಟು ಯುವರ್ ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಹಿಸ್ಟ್ರಿ ಅಲೋ ಮಾಡ್ತಾ ಇದೀನಿ ಅಂಡ್ ಪೇರ್. ಎಸ್, ಸೊ ಈಗ ಮೊಬೈಲ್ ಸ್ಮಾರ್ಟ್ ವಾಚ್ಗೆ ಪೇರ್ ಆಗಿದೆ. ಸೊ ಪೇರಿಂಗ್ ಅಂತೂ ತುಂಬಾನೇ ಸಿಂಪಲ್ ಅಂಡ್ ಈಸಿ. ಈಗ ಈ ಸ್ಮಾರ್ಟ್ ವಾಚ್ ಮೊಬೈಲ್ ಜೊತೆ ಪೇರ್ ಆಗಿದೆ. ಪೇರ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ನಾವು ಡಿಸ್ಪ್ಲೇ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ 4 to 5 ಡಿಫ್ರೆಂಟ್ ವಾಚ್ ಫೇಸಸ್ ಆಪ್ಷನ್ಸ್ ಕೊಡುತ್ತೆ. ಬಟ್ ಅಪ್ಲಿಕೇಶನ್ ಅಲ್ಲಿ ನಮಗೆ 100+ ವಾಚ್ ಫೇಸಸ್ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಸೊ ನಾವು ಈ ತರ ಡಿಸ್ಪ್ಲೇ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಾವು ವಾಚ್ ಫೇಸಸ್ ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ಈ ಫಿಸಿಕಲ್ ಬಟನ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಹೋಗ್ತೀವಿ. ಮೇಲಿಂದ ಕೆಳಗಡೆ ನಾವು ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಅಲ್ಲಿ ನಮಗೆ ಬ್ರೈಟ್ನೆಸ್ ನ ನಾವು ಚೇಂಜ್ ಮಾಡ್ಕೋಬಹುದು. ಎಸ್, ಬ್ರೈಟ್ನೆಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಈಸಿಯಾಗಿ ನಾವು ಆಚೆ ಕಡೆ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡಬಹುದು. ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ಇಲ್ಲಿ ಸೆಟ್ಟಿಂಗ್ಸ್ ಕೂಡ ಇದೆ. ಕಂಟ್ರೋಲ್ ಪ್ಯಾನಲ್ ನಾವು ಡಿಸ್ಪ್ಲೇ ಆಗಿರ್ಬೋದು, ಡೋಂಟ್ ಡಿಸ್ಟರ್ಬ್, ವೈಬ್ರೇಷನ್, ಲೋ ಪವರ್ ಮೋಡ್, ಇದನ್ನೆಲ್ಲ ಈಸಿಯಾಗಿ ಇಲ್ಲಿಂದ ಆಕ್ಸೆಸ್ ಮಾಡಬಹುದು. ಅಂಡ್ ನಾವು ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ ನಮಗೆ ಕ್ವಿಕ್ ಆಕ್ಸೆಸ್ ಮೆನ್ಯೂ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಬಂದು ನಾವು ನಮ್ಮ ಫೇವ್ರೇಟ್ ಅಪ್ಲಿಕೇಶನ್ಸ್ ನಾವು ಇಲ್ಲಿ ಆಡ್ ಮಾಡ್ಕೋಬಹುದು. ಈ ಫೀಚರ್ ಅಂತೂ ಸೀರಿಯಸ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ಬೇರೆ ಸ್ಮಾರ್ಟ್ ವಾಚಸ್ ಎಲ್ಲ ನಾನು ಈ ಫೀಚರ್ ನೋಡಿರಲಿಲ್ಲ. ಬಟ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಈ ಫೀಚರ್ ಕೊಟ್ಟಿದೆ. ರಿಯಲಿ ಸೂಪರ್ ಅಂತಾನೆ ಹೇಳ್ಬೋದು. ಅಂಡ್ ನಾವು ರೈಟ್ ಇಂದ ಲೆಫ್ಟ್ ಸ್ವೈಪ್ ಮಾಡಿದ್ರೆ ನಮಗೆ ರನ್ನಿಂಗ್ ಅಪ್ಲಿಕೇಶನ್ಸ್ ಎಲ್ಲ ನಾವು ನೋಡಬಹುದು. ಕೆಳಗಡೆಯಿಂದ ಮೇಲ್ಗಡೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ಮೆನ್ಯೂ ಬಾರ್ ಆಪ್ಷನ್ ಬರುತ್ತೆ. ಅದು ನಮಗೆ ಹನಿಕಾಮ್ ವ್ಯೂ ಅಲ್ಲಿ ಇದೆ. ಸೀರಿಯಸ್ಲಿ ಸಖತ್ತು ಕಲರ್ಫುಲ್ ಆಗಿದೆ ನೋಡೋದಕ್ಕೆ. ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಅದು ಈಸಿಲಿ ನಾವು ಇಲ್ಲಿಂದ ಆಕ್ಸೆಸ್ ಮಾಡಬಹುದು. ಓವರ್ ಆಗಿ ಇಂಟರ್ಫೇಸ್ ಅಂಡ್ ಟಚ್ ರೆಸ್ಪಾನ್ಸ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು. ಈ ಆಲ್ಟ್ ಹೈಪ್ ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಗೆ ಬಂದ್ರೆ ನಾವು ಇದರಲ್ಲಿ ಹಾರ್ಟ್ ರೇಟ್ ನ ಮಾನಿಟರ್ ಮಾಡಬಹುದು, ಆಕ್ಸಿಜನ್ ಲೆವೆಲ್ ಚೆಕ್ ಮಾಡ್ಕೊಳ್ಬಹುದು ಅಂಡ್ ಬ್ಲಡ್ ಪ್ರೆಷರ್ ಎಷ್ಟಿದೆ ಅಂತ ಕೂಡ ನೋಡಬಹುದು. ಈ ಸ್ಮಾರ್ಟ್ ವಾಚ್ ನ ನಾವು ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ನೇ ಕಂಟ್ರೋಲ್ ಮಾಡಬಹುದು. ವಾಲ್ಯೂಮ್ ಅಪ್ ಅಂಡ್ ಡೌನ್ ಮಾಡ್ಕೊಳ್ಬಹುದು. ಪ್ಲೇ, ಪಾಸ್ ಅಂಡ್ ನೆಕ್ಸ್ಟ್ ಸಾಂಗ್ ನ ಕೂಡ ಕೇಳಬಹುದು. ಕ್ಯಾಮ್ರಾ ಶಟರ್ ನ ಕಂಟ್ರೋಲ್ ಮಾಡೋ ಆಪ್ಷನ್ ಕೂಡ ನಮಗೆ ಈ ಸ್ಮಾರ್ಟ್ ವಾಚ್ ಅಲ್ಲೇ ಇದೆ. ಅಂಡ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಇದರಲ್ಲಿ ನಮಗೆ ಬಿಲ್ಟ್ ಇನ್ ಗೇಮ್ಸ್ ಕೂಡ ಇದೆ. ಬೋರ್ ಆದಾಗೆಲ್ಲ ನಾವು ಈಸಿಯಾಗಿ ಟೈಮ್ ಪಾಸ್ ಕೂಡ ಮಾಡ್ಕೊಳ್ಬಹುದು. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 30 ಸ್ಪೋರ್ಟ್ ಮೋಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಯಾವ ಸ್ಪೋರ್ಟ್ಸ್ ನ ಆಡ್ತೀವೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಆಕ್ಟಿವಿಟಿನ ಮಾನಿಟರ್ ಕೂಡ ಮಾಡೋ ಆಪ್ಷನ್ ಇದೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ. ನಮಗೆ ಮೆಸೇಜ್ ನೋಟಿಫಿಕೇಶನ್ ಆಗಿರ್ಬೋದು, ಕಾಲ್ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಅಂಡ್ ನಮಗೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಡಯಲ್ ಪ್ಯಾಡ್ ಕೂಡ ಇದೆ. ಸೊ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಾವು ಕಾಲ್ ಕೂಡ ಮಾಡಬಹುದು. ಸೊ ಬನ್ನಿ ಈಗ ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡೋಣ. ಕಾಲ್ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ವೆಲ್ಕಮ್ ಟು ಜಿಯೋ. ಕನ್ನಡದಲ್ಲಿ ಮುಂದುವರಿಯಲು ಒಂದನ್ನು ಒತ್ತಿ. ಆಡಿಯೋ ಕ್ಲಾರಿಟಿ ಹೇಗಿದೆ ಕೇಳಿಸ್ಕೊಳ್ಳಿ. हिंदी में जारी रखने के लिए 3 दबाएं. ಎಸ್, ಆಡಿಯೋ ಕ್ಲಾರಿಟಿ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಈ ಬಜೆಟ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಇದೆ ಅಂಡ್ ಆಡಿಯೋ ಕ್ಲಾರಿಟಿ ಕೂಡ ಸೀರಿಯಸ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ಈ ಆಲ್ಟ್ ಫಿಟ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅಪ್ಲಿಕೇಶನ್ ನೋಡೋದಕ್ಕೆ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಇಂಟರ್ಫೇಸ್ ಸೂಪರ್ ಆಗಿದೆ. ಸೊ ಫಸ್ಟ್ ಪೇಜ್ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ನಮಗೆ ಏನೆಲ್ಲ ಸ್ಟೆಪ್ಸ್ ನಾವು ವಾಕ್ ಮಾಡಿದೀವಿ, ಸ್ಲೀಪ್ ಟೈಮ್ ಆಗಿರ್ಬೋದು, ಕಂಟಿನ್ಯೂಸ್ ಹಾರ್ಟ್ ರೇಟ್, BP, ಬ್ಲಡ್ ಆಕ್ಸಿಜನ್, ಸೊ ಆ ರಿಸಲ್ಟ್ ಎಲ್ಲ ನಾವು ಫಸ್ಟ್ ಟ್ಯಾಬ್ ಅಲ್ಲೇ ನೋಡಬಹುದು. ಅಂಡ್ ಸೆಕೆಂಡ್ ಟ್ಯಾಬ್ ಹೋದ್ರೆ ನಮಗೆ ಅಲ್ಲಿ ಆಲ್ಟ್ ಹೈಪ್ ಕನೆಕ್ಟೆಡ್ ವಾಚ್ ಕನೆಕ್ಟ್ ಆಗಿದೆಯಾ ಇಲ್ವಾ ಆ ಡೀಟೇಲ್ಸ್ ಇರುತ್ತೆ. ಬ್ಯಾಟ್ರಿ ಎಷ್ಟಿದೆ ಆ ಡೀಟೇಲ್ಸ್ ನಾವು ಇಲ್ಲಿ ನೋಡಬಹುದು. ಅಂಡ್ ವಾಚ್ ಫೇಸಸ್ ನಮಗೆ ಇದ್ರಲ್ಲಿ ಮೋರ್ ದೆನ್ 100 ವಾಚ್ ಫೇಸಸ್ ನ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ವಾಚ್ ಫೇಸ್ ಬೇಕೋ ಆ ವಾಚ್ ಫೇಸ್ ನ ನಾವು ಫಸ್ಟ್ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದಾದ್ಮೇಲೆ ನಾವು ವಾಚ್ ಫೇಸ್ ನ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ನಮಗೆ ಇಲ್ಲೇ ಡಿಫ್ರೆಂಟ್ ಸೆಟ್ಟಿಂಗ್ಸ್ ನ ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ಲೈಕ್ ನೋಟಿಫಿಕೇಶನ್ ಆಗಿರ್ಬೋದು, ಅಲಾರಂ ಆಗಿರ್ಬೋದು, ಶಟರ್ ಆಗಿರ್ಬೋದು, ಫೇವ್ರೇಟ್ ಕಾಂಟ್ಯಾಕ್ಟ್ಸ್ ನೆಲ್ಲ ನಾವು ಇಲ್ಲಿ ನೋಡಬಹುದು. ಅಂಡ್ ಏನಾದ್ರು ಸಾಫ್ಟ್ವೇರ್ ಅಪ್ಗ್ರೇಡ್ ಬಂದ್ರು ನಾವು ಈ ಅಪ್ಲಿಕೇಶನ್ ಇಂದಾನೆ ಅಪ್ಗ್ರೇಡ್ ಕೂಡ ಮಾಡ್ಕೊಳ್ಬಹುದು. ಇನ್ನ ಥರ್ಡ್ ಟ್ಯಾಬ್ ಹೋದ್ರೆ ನಮಗೆ ಇಲ್ಲಿ ನಮಗೆ ಗೋಲ್ ಸೆಟ್ ಮಾಡ್ಕೋಬಹುದು. ಓಕೆನಾ, ನೀವು ಎಷ್ಟು ಸ್ಟೆಪ್ ವಾಕ್ ಮಾಡಬೇಕು ಅನ್ಕೊಳ್ತಾ ಇದೀರಾ, 10,000 ಸ್ಟೆಪ್ಸ್, 15,000 ಸ್ಟೆಪ್ಸ್, ಇಲ್ಲಿ ನಾವು ಗೋಲ್ ಸ್ಟೆಪ್ ನ ಆರ್ಗನೈಸ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಅದನ್ನ ಕೂಡ ನಾವು ಇಲ್ಲಿಂದಾನೆ ಮಾನಿಟರ್ ಮಾಡಬಹುದು. ಪ್ರೊಫೈಲ್ ನ ಕೂಡ ಈಸಿಯಾಗಿ ಇಲ್ಲಿಂದಾನೆ ಮಾನಿಟರ್ ಮಾಡಬಹುದು. ಓವರ್ ಆಗಿ ಈ ಅಪ್ಲಿಕೇಶನ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ನನಗಂತೂ ವೆಲ್ ಆಪ್ಟಿಮೈಸ್ಡ್ ಅಂತ ಅನ್ಸುತ್ತೆ. ಓವರ್ ಆಗಿ ಆಲ್ ಟೈಪ್ ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದ್ರೂ ಬಜೆಟ್ ಅಲ್ಲಿ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಇರುವ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ಸೀರಿಯಸ್ಲಿ ಅಕ್ಟೋಬರ್ 4th ವರೆಗೂ ವೇಟ್ ಮಾಡಿ. ನಮಗೆ ಅಕ್ಟೋಬರ್ 4
4th 12 AM ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಈ ವಾಚ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಪ್ರೈಸ್ ಬಂದು ನಮಗೆ ₹1799 ಇದೆ. ಬಜೆಟ್ ಅಲ್ಲಿ ಸಿಗುವಂತ ಒಂದು ಸೂಪರ್ ವಾಚ್ ಅಂತ ಹೇಳ್ಬೋದು. ಆಲ್ಟ್ ಹೊಸ ಬ್ರ್ಯಾಂಡ್ ಆದ್ರೂ ಸೀರಿಯಸ್ಲಿ ಒಳ್ಳೆ ವಾಚ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಫೀಚರ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ನನಗಂತೂ ವಾಚ್ ಅಂತೂ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು. ಸಖತ್ತು ಸ್ಟೈಲಿಶ್ ಅಂಡ್ ಕಲರ್ಫುಲ್ ಆಗಿದೆ. ಸೊ ನೀವೇನಾದ್ರೂ ಈ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಕ್ಟೋಬರ್ 4th ವರೆಗೂ ವೇಟ್ ಮಾಡಿ. ಅದಾದ್ಮೇಲೆ ಸೀರಿಯಸ್ಲಿ ಪರ್ಚೇಸ್ ಮಾಡಿ. ರಿಯಲಿ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು. ಅಂಡ್ ಈ ಸ್ಮಾರ್ಟ್ ವಾಚ್ ನ ನಾನು ಗಿವ್ ಅವೇ ಕೂಡ ಮಾಡ್ತಾ ಇದೀನಿ. ಆದ್ರೆ ಗ್ಯಾಪ್ ನ ಇರಲಿ, ಬರೀ ಹುಡುಗಿರ್ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂದ್ರೆ ಇದು ಪಿಂಕ್ ಕಲರ್ ಅಲ್ಲ. ಸೊ ಹುಡುಗಿರ್ ವೇರ್ ಮಾಡಿದ್ರೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತಂತ. ಸೊ ನೀವು ಏನ್ ಮಾಡ್ಬೇಕು ಹೇಳಿ, ಜಸ್ಟ್ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ದ ಬೆಸ್ಟ್ ಕಮೆಂಟ್ ನ ನಾನು ಚೂಸ್ ಮಾಡಿ ಸೊ ಒಬ್ಬರಿಗೆ ಈ ಸ್ಮಾರ್ಟ್ ವಾಚ್ ನ ಗಿವ್ ಅವೇ ಮಾಡ್ತೀನಿ. ಸೊ ಇದೇ ತರ ನಾನು ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.